ನನ್ ಡ್ಯಾಡ್ ಮೇಲೆ ಕೈ ಮಾಡ್ತೀರಾ? ವಿರಾಟ್, ಏನೋ ಮಾಡ್ತಿದ್ಯಾ ನೀನು? ನನ್ ಗಂಡನ್ ಮೇಲೆ ಕೈ ಮಾಡ್ತೀಯಾ? ಅಂತದೇನೋ ಮಾಡಿದ್ರು ಈಗ? ನನ್ ಡ್ಯಾಡ್ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಇರ್ಬೇಕಾ? ಮತ್ತೆ ಹೊಡಿಯೋ ರೈಟ್ಸ್ ಯಾರು ಕೊಟ್ರು ಇವ್ರಿಗೆ? ಅಣ್ಣನ ಬಗ್ಗೆ ನಮಗ್ ಕಾಳಜಿ ಇಲ್ವಾ? ನೀವು ಮಾತ್ರ ಕೇರ್ ಮಾಡೋ ತರ ಬಿಹೇವ್ ಮಾಡ್ತಿರಲ್ಲ. ಇಷ್ಟಕ್ಕೂ ನಮ್ ಕುಟುಂಬದ ಬಗ್ಗೆ, ನಮ್ ಸಮಸ್ಯೆಗಳ ಬಗ್ಗೆ ತಲೆ ಹಾಕೋಕ್ ನೀವ್ಯಾರು? ಏನಂದೆ? ದಿಸ್ ಇಸ್ ನಾಟ್ ಫೇರ್ ಮಾವ. ಬಿಹೇವ್ ಯೋರ್ ಸೆಲ್ಫ್. ವಿರಾಟ್, ನೀನ್ ಏನ್ ಮಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಮಾವನ ಮೇಲೆ ಕೈ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯೇನೋ ನೀನು. ಇದೇನಾ ನೀನ್ ಕಲ್ತಿರೋ ಸಂಸ್ಕಾರ? ನೀವು ನನ್ನ ಡ್ಯಾಡ್ಗೆ ಹೊಡೋದ್ರಲ್ಲ, ಇದು ಸಂಸ್ಕಾರನಾ? ಮಾವ, ಕೀಪ್ ಇಟ್ ಇನ್ ಯೋರ್ ಮೈಂಡ್. ನೀವಾ ಡ್ಯಾಡ್ ಅಂತ ಬಂದ್ರೆ ಡ್ಯಾಡ್ ನನಗೆ ಮುಖ್ಯ. ವಿರಾಟ್, ಮಾಮ್, ಅವ್ರು ನಿಮ್ ತಮ್ಮನೇ ಇರ್ಬೋದು, ಆದ್ರೆ ಹೀಗೆಲ್ಲ ಬಿಹೇವ್ ಮಾಡಿದ್ರೆ ಐ ಕಾಂಟ್ ಗಿವ್ ಹಿಮ್ ರೆಸ್ಪೆಕ್ಟ್ ಎನಿಮೋರ್. ವಿರಾಟ್ ಸಾಕು. ನೀವು ಸುಮ್ಮನೆ ಇರಿ ಡ್ಯಾಡ್. ಮಾವ, ನನ್ನ ಡ್ಯಾಡ್ ಹುಟ್ತಾ ಬಡವ ಇರ್ಬೋದು, ಹಾಗಂತ ನೀವು ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೋಡ್ದ್ಯಲ್ಲ ಅಕ್ಕ, ಎಂತ ಬಹುಮಾನ ಸಿಕ್ತು ನಿನ್ ಮಗನಿಂದ ಅಂತ. ಇದನ್ನೆಲ್ಲ ಸಹಿಸ್ಕೊಂಡು ನನ್ ಈ ಮನೆಯಲ್ಲೇ ಇರ್ಬೇಕಾ? ನಮ್ಮ ಸ್ಥಾನ ಏನು ಅಂತ